Hello everyone, I am Santosh. Today we are going to discuss the very important topic in DBMS, that is about relational algebra operations, and one of the operation we are going to study, that is selection operation. Okay, already ನಾವು relational algebra ಅಂದ್ರೆ ಏನು ಅಂತ ತಿಳ್ಕೊಂಡಿದ್ವಿ. ಅಂದ್ರೆ ಏನು ರಿಲೇಷನ್ ಅಂದರೆ ಟೇಬಲ್ಸ್ ಮೇಲೆ algebraic operations ಅಪ್ಲೈ ಮಾಡಿ how to get the results. This is what theoretical foundation for SQL. ನಾವು ಅದನ್ನು ಈಗ ಸ್ಟಡಿ ಮಾಡ್ತಾ ಇದ್ವಿ. ಆಲ್ರೆಡಿ ನಾವು ರಿಲೇಷನಲ್ ಅಲ್ಜಿಬ್ರಾ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ. ಆ್ಯಂಡ್ ಸಮ್ ಆಫ್ ದಿ ಆಪರೇಷನ್ಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ, ಆ್ಯಂಡ್ ಒನ್ ಆಫ್ ದಿ ಆಪರೇಷನ್ ಈಸ್ ಸೆಲೆಕ್ಷನ್ ಆಪರೇಷನ್. ಓಕೆ, ಸೆಲೆಕ್ಷನ್ ಆಪರೇಷನ್ ಅಂದರೆ ಏನು? ದಿಸ್ ಇಸ್ ಆಲ್ theoretical foundation we are going to study to know how SQL queries will work. Okay, ಆ ಎಸ್ ಕ್ಯೂ ಎಲ್ ಕ್ವೆರಿಗೆ ಇದು ಫೌಂಡೇಶನ್ ಇದ್ದ ಹಾಗೆ. ಓಕೆ, ಸೆಲೆಕ್ಷನ್ ಅಂದರೆ ಏನು? ಸೆಲೆಕ್ಷನ್ ಈಸ್ ಡಿನೋಟೆಡ್ ಬೈ ಸಿಗ್ಮಾ ಸಿಂಬಾಲ್. ಓಕೆ, ಐ ವಿಲ್ ರೈಟ್ ವಾಟ್ ಈಸ್ ಸೆಲೆಕ್ಷನ್ ಆಪರೇಷನ್. ಸೆಲೆಕ್ಷನ್ ಈಸ್ ಎ ರಿಲೇಷನಲ್ ಅಲ್ಜಿಬ್ರಾ ಆಪರೇಷನ್ used to filter rows or tuples of a table or of a relation based on a given condition. ಸೆಲೆಕ್ಷನ್ ಅಂದ್ರೇನು? ಇಟ್ ಈಸ್ ಒನ್ ಆಫ್ ದಿ ರಿಲೇಷನಲ್ ಅಲ್ಜಿಬ್ರಾ ಆಪರೇಷನ್. ಅದರಿಂದ ನಾವೇನು ಮಾಡ್ತೀವಿ? ರೋಸ್ಗಳನ್ನು ಫಿಲ್ಟರ್ ಮಾಡ್ತೀವಿ ಬೇಸ್ಡ್ ಆನ್ ಗಿವನ್ ಕಂಡೀಷನ್. ಇದರ ಅರ್ಥ ಏನು? ಇಟ್ ವರ್ಕ್ಸ್ ಆನ್ ಓನ್ಲಿ ರೋಸ್. ಏನು ಕಂಡೀಷನ್ ಇರುತ್ತೋ ಅದರ ಪ್ರಕಾರ ರೋಸ್ಗಳು ಡಿಸ್ಪ್ಲೇ ಆಗ್ತವೆ. ಇಟ್ ಈಸ್ ನಾಟ್ ಕನ್ಸರ್ನ್ಡ್ ಅಬೌಟ್ ಕಾಲಮ್ಸ್. ಇಟ್ ವರ್ಕ್ಸ್ ಆನ್ ಓನ್ಲಿ ರೋಸ್. ನನಗೆ ಯಾವ ರೋಸ್ ಅಥವಾ ರೆಕಾರ್ಡ್ಸ್ ಬೇಕು, ಬೇಸ್ಡ್ ಆನ್ ದ ಕಂಡೀಷನ್ we are going to get it as the result. Okay, it works on only rows. It is not concerned about columns ಇಲ್ಲಿ ಕನ್ಸರ್ನ್ ಗೆ ಬರೋದಿಲ್ಲ. and it is denoted by the symbol sigma, or symbolically ನಾವು ಈ ಥರ ಬರಿತೀವಿ. See, we are learning how to represent the queries symbolically ಅದನ್ನು ಹೆಂಗೆ ರಿಪ್ರೆಸೆಂಟ್ ಮಾಡಬೇಕು ಅಂತ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಓಕೆ, ಹಾಗಂದ್ರೆ ವಾಟ್ ಈಸ್ ದ ಸಿಂಟ್ಯಾಕ್ಸ್ ಆಫ್ ರೈಟಿಂಗ್ ಸೆಲೆಕ್ಷನ್ ಆಪರೇಷನ್? ಹೆಂಗೆ ಬರೀಬೇಕು? ಸಿಗ್ಮಾ ಅಂತ ಬರೀರಿ. ಓಕೆ, ಆ್ಯಂಡ್ there will be a condition. if condition ಇದ್ರೆ ಕಂಡೀಷನ್ ಬರೀಬೇಕು, and relation name means table name ಬರೀಬೇಕು. this is what relational algebra expression. ಓಕೆ, ಹಂಗಂದ್ರೆ ಎಸ್ ಕ್ಯೂ ಎಲ್ ಅಲ್ಲಿ ಇದು ಯಾವ ಟೈಪ್ ಇರುತ್ತೆ ಅಂತ ನಾವು ಎಸ್ ಕ್ಯೂ ಎಲ್ ಇಕ್ವಿವೆಲೆಂಟ್. ಇಟ್ಸ್ ಎಸ್ ಕ್ಯೂ ಎಲ್ ಇಕ್ವಿವೆಲೆಂಟ್ ಈಸ್ ವೇರ್ ಕ್ಲಾಸ್. ಕಂಡೀಷನ್ ಅಂದ್ರೆ ಏನು? ಎಸ್ ಕ್ಯೂ ಎಲ್ ಅಲ್ಲಿ ನಾವು ಹೆಂಗೆ ಬರಿತೀವಿ? ವೇರ್ ಕ್ಲಾಸ್ ಯೂಸ್ ಮಾಡ್ತೀವಲ್ಲ, ವೇರ್ ಅಂತ ಹಾಕಿ ನಾವು ಡೇಟಾ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಯಾವಾಗ ವೇರ್ ಅಂತ ಹಾಕಿ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡ್ತೀವೋ ವಿ ವಿಲ್ ಗೆಟ್ ಸರ್ಟನ್ ರೋಸ್ ಓನ್ಲಿ. ನಮಗೇನು ಬೇಕು, ಅಥವಾ ಇಟ್ ಫಿಲ್ಟರ್ಸ್ ದಿ ರೋಸ್ ಬಿಕಾಸ್ ಯು ಆರ್ ಅಪ್ಲೈಯಿಂಗ್ ದಿ ಕಂಡೀಷನ್. ಅದನ್ನು ರಿಲೇಷನಲ್ ಅಲ್ಜಿಬ್ರಾಲ್ ಹೆಂಗೆ ಬರೀತಾರೆ? ಸಿಗ್ಮಾ ಅಂತ ಬರೆದು ಕಂಡೀಷನ್ ಅಂತ ಬರೆದು ಟೇಬಲ್ ನೇಮ್ ಹಾಕಬೇಕು. ಓಕೆ, ಆ್ಯಂಡ್ ಇಟ್ ಡಿಸ್ಪ್ಲೇಸ್ ಆಲ್ ಕಾಲಮ್ಸ್. ಅಂದರೆ ಏನು? ಇದು ಓನ್ಲಿ ರೋ ಫಿಲ್ಟರ್ ಮಾಡುತ್ತೆ, ಕಾಲಮ್ ಫಿಲ್ಟ್ರೇಷನ್ ಇರೋದಿಲ್ಲ. ಇಟ್ ಡಿಸ್ಪ್ಲೇಸ್ ಆಲ್ ಕಾಲಮ್ಸ್. ನೀವು ಕಾಲಮ್ ಫಿಲ್ಟ್ರೇಷನ್ ಮಾಡಬೇಕಂದ್ರೆ ನೆಕ್ಸ್ಟ್ ಆಪರೇಷನ್ ಸ್ಟಡಿ ಮಾಡಬೇಕು. ಓಕೆ, ಹಾಗಂದ್ರೆ ಲೆಟ್ ಅಸ್ ಸಿ
ಒಂದು ಸಿಂಪಲ್ ಎಕ್ಸಾಂಪಲ್ ಅರ್ಥ ಆಯ್ತಲ್ಲ. ವಾಟ್ ಈಸ್ ಸೆಲೆಕ್ಷನ್? ಸೆಲೆಕ್ಷನ್ ಅಂದರೆ ರೋ ಫಿಲ್ಟ್ರೇಷನ್ ಬೇಸ್ಡ್ ಆನ್ ದಿ ಕಂಡೀಷನ್ ಆ್ಯಂಡ್ ಇಟ್ ವರ್ಕ್ಸ್ ಆನ್ ಓನ್ಲಿ ರೋಸ್ ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಬೈ ಸಿಗ್ಮಾ. ಇದನ್ನು ನಾವು ಥೆರಾಟಿಕಲಿ ಫೌಂಡೇಶನ್ ಸ್ಟಡಿ ಮಾಡ್ತೀವಿ. ಓಕೆ, ಆಮೇಲೆ ಎಸ್ ಕ್ಯೂ ಎಲ್ ಡೆಫಿನೆಟ್ಲಿ ನೀವು ಎಸ್ ಕ್ಯೂ ಎಲ್ ಕ್ವೆರಿ ಬರೆಯುವಾಗ ಇದು ಹೆಲ್ಪ್ ಆಗುತ್ತೆ. ಯಾವಾಗ ಹೆಲ್ಪ್ ಆಗುತ್ತೆ ಅಂತ ನಾವು ಸೆಲೆಕ್ಷನ್ ಮತ್ತು ಪ್ರೊಜೆಕ್ಷನ್ ಎರಡು ಸ್ಟಡಿ ಮಾಡಿದ ಮೇಲೆ ನಿಮ್ಗೆ ಅರ್ಥ ಆಗುತ್ತೆ ಹೌ ದಿಸ್ ವಿಲ್ ಹೆಲ್ಪ್ ಟು ರೈಟ್ ಕ್ವೆರೀಸ್. ಓಕೆ, ಲೆಟ್ ಅಸ್ ಸಿ ಒಂದು ಸಿಂಪಲ್ ಎಕ್ಸಾಂಪಲ್. ನಾನಿಲ್ಲಿ ಒಂದು ಟೇಬಲ್ ತಗೋತೀನಿ, ದಟ್ ಈಸ್ ಸ್ಟೂಡೆಂಟ್ ಟೇಬಲ್, ವೇರ್ ದೇರ್ ಆರ್ columns like roll number, name, course and percentage. Okay, there are two roll numbers anta tilkoli. One of the name is Amit, I am writing Santosh, and course is BCA, BBA. Amit has scored 85%, ಸಂತೋಷ್ 75. ಈ ಥರ ಒಂದು ಎರಡು ಡೇಟಾ ಹಾಕಿದ್ದೀನಿ ಅಂತ ತಿಳ್ಕೊಳ್ಳಿ. ಈಗ ಕ್ವೆಶನ್ ಏನಿದೆ ಅಂದರೆ, ಕ್ವೆಶನ್ ಈಸ್ ಶೋ ಸ್ಟೂಡೆಂಟ್ಸ್ ಅಥವಾ ಡಿಸ್ಪ್ಲೇ ಸ್ಟೂಡೆಂಟ್ಸ್ whose percentage is above 80. ಈ ಥರ ಕ್ವಶನ್ ಇದೆ. ಓಕೆ, ಹಂಗಂದ್ರೆ ರಿಲೇಷನಲ್ ಅಲ್ಜಿಬ್ರಾ ಹೆಂಗೆ ಬರಿಬೇಕು? ಈಗ ಇಂಗ್ಲೀಷ್ ಫಾರ್ಮ್ಯಾಟ್ ಅಂತೂ ನೀವು ಬರೆದ್ರಿ. ಈಗ ಇದನ್ನ ರಿಲೇಷನಲ್ ಅಲ್ಜಿಬ್ರಲ್ಲಿ ಹೆಂಗೆ ಬರಿಬೇಕು? ಸಿಂಬಾಲಿಕಲಿ ಸಿಗ್ಮಾ ಅಂತ ಬರೀರಿ. ಆ್ಯಂಡ್ ಕಂಡೀಷನ್ ಏನಿದೆ? ಪರ್ಸೆಂಟೇಜ್ ಇಸ್ ಅಬೌವ್ 80 ಅಂತ ಕೇಳಿದಾರೆ, ಗ್ರೇಟರ್ ದ್ಯಾನ್ 80 ಅಂತ ಬರೀರಿ. ಯಾವ ರಿಲೇಷನ್ ಅದು? ರಿಲೇಷನ್ ಅಂದ್ರೆ ಏನು? ಟೇಬಲ್. ಸ್ಟೂಡೆಂಟ್. ದಿಸ್ ಈಸ್ ದ ವೇ ಟು ರೈಟ್ ಇಟ್. ಇದು ರಿಲೇಷನಲ್ ಅಲ್ಜಿಬ್ರಾ ಎಕ್ಸ್ಪ್ರೆಷನ್. ಗಾಟ್ ಇಟ್? ಸಿಂಪಲ್, ಅರ್ಥ ಆಯ್ತಲ್ಲ? ಇದನ್ನೇ ನಾವು ಎಸ್ ಕ್ಯೂ ಎಲ್ ಅಲ್ಲಿ ಹೆಂಗೆ ಬರಿತೀವಿ ಅದು ತಿಳ್ಕೊಂಬಿಡ್ರಿ. ಎಸ್ ಕ್ಯೂ ಎಲ್ ಅಲ್ಲಿ ಹೆಂಗೆ ಬರಿತೀರಿ? ಸೆಲೆಕ್ಟ್, ಯು ಆರ್ ನಾಟ್ ಫಿಲ್ಟರಿಂಗ್ ಕಾಲಮ್ಸ್, ಸ್ಟಾರ್ ಫ್ರಾಮ್ ಸ್ಟೂಡೆಂಟ್ ವೇರ್ ಕ್ಲಾಸ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೆ ನಾನು. ಸೆಲೆಕ್ಷನ್ ಆಪರೇಷನ್ ಅಂದ್ರೆ ವೇರ್ ಕ್ಲಾಸ್. ಓಕೆ, ವೇರ್ ಪರ್ಸೆಂಟೇಜ್ ಗ್ರೇಟರ್ ದ್ಯಾನ್ 80 ಈ ಥರ ಬರೀತೀರಿ. ಗಾಟ್ ಇಟ್? ಅದನ್ನೇ ಸಿಂಬಾಲಿಕಲಿ ರಿಲೇಷನಲ್ ಅಲ್ಜಿಬ್ರಾ ಅಲ್ಲಿ ಸಿಗ್ಮಾ ಪರ್ಸೆಂಟೇಜ್ ಗ್ರೇಟರ್ ದ್ಯಾನ್ 80 ಸ್ಟೂಡೆಂಟ್ ಅಂತ ಬರಿತೀವಿ. ಎಸ್ ಕ್ಯೂ ಎಲ್ ಫಾರ್ಮ್ಯಾಟಲ್ಲಿ ಸೆಲೆಕ್ಟ್ ಸ್ಟಾರ್ ಫ್ರಾಮ್ ಸ್ಟೂಡೆಂಟ್ ವೇರ್ ಪರ್ಸೆಂಟೇಜ್ ಗ್ರೇಟರ್ ದ್ಯಾನ್ 80. ಹಾಗಂದ್ರೆ ಈಗ ಏನು ಡಿಸ್ಪ್ಲೇ ಆಗುತ್ತೆ ಹೇಳ್ರಿ? ದ ಔಟ್ಪುಟ್ ವಿಲ್ ಬಿ, ಅಂದರೆ ಇಲ್ಲಿ ಕಾಲಮ್ಸು ಫಿಲ್ಟರ್ ಆಗೋದಿಲ್ಲ, ಎಲ್ಲ ಕಾಲಮ್ಸ್ ಡಿಸ್ಪ್ಲೇ ಆಗೇ ಆಗ್ತವೆ. ರೋಲ್ ನಂಬರ್, ನೇಮ್, ಕೋರ್ಸ್, ಪರ್ಸೆಂಟೇಜ್. ಓನ್ಲಿ ರೋಸ್ ವಿಲ್ ಬಿ ಫಿಲ್ಟರ್ಡ್. ರೋಸ್ ಮಾತ್ರ ಫಿಲ್ಟರ್ ಆಗ್ತವೆ. ಅಬೌವ್ 80% ಇರೋ ಡೇಟಾ ಯಾವುದು? ಅಮಿತ್ ಅವ್ರ ಡೇಟಾ, ಬಿಕಾಸ್ percentage is above 80. Got it? This is the result. Like this, we are going to write relational algebra expression. Got it? ಅರ್ಥ ಆಯ್ತಲ್ಲ how to write? Or ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. Or another question is, ಇದೇ ಟೇಬಲ್ಗೆ ಅಪ್ಲೈ ಮಾಡೋಣ. ಶೋ BCA ಸ್ಟೂಡೆಂಟ್ಸ್, ಅವ್ರು ನೋಡ್ರಿ BCA ಸ್ಟೂಡೆಂಟ್ಸ್ ಅಷ್ಟೇ ಕೇಳಿದ್ದಾರೆ, ಹೂ ಸ್ಕೋರ್ಡ್ ಮೋರ್ ದೆನ್ 80. BCA ಇರಬೇಕು ಮತ್ತು 80 ಅಬವ್ ಪರ್ಸೆಂಟೇಜ್ ಇರಬೇಕು. ಇದನ್ನು ರಿಲೇಷನಲ್ ಅಲ್ಜಿಬ್ರಾ ಹೆಂಗೆ ಬರೀತೀರಿ? ಸಿಗ್ಮಾ ಕೋರ್ಸ್ ಏನಿರಬೇಕು? BCA. ಕಂಡೀಷನ್ ಇದೆ, ಕೋರ್ಸ್ ಈಕ್ವಲ್ ಟು BCA ಅಂತ ಬರೀಬೇಕು. ಆ್ಯಂಡ್ ಇನ್ನೊಂದು ಕಂಡೀಷನ್ ಇದೆ, ಏನದು?
percentage should be above 80. ಯಾವ ಟೇಬಲ್? Student. This is a way to write relational algebra. Got it? ಇಲ್ಲಿ ನೋಡ್ರಿ, ಬರೀ ಸಿಂಬಾಲಿಕಲಿ ಇದನ್ನ ಅಬ್ಸರ್ವ್ ಮಾಡಿಬಿಟ್ರೆ ನಿಮ್ಗೆ ಗೊತ್ತಾಗ್ತದೆ ಏನು ಡೇಟಾ ನೀವು ಎಕ್ಸ್ಟ್ರಾಕ್ಟ್ ಮಾಡಬೇಕಂತ ಮಾಡಿದಿರಿ ಅಂತ. ಒಂದು ಸಿಂಬಾಲಿಕ್ ಫಾರ್ಮಲ್ಲಿ ನಮ್ಗೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ಅದನ್ನು ಇಂಗ್ಲೀಷ್ನಲ್ಲಿ ಬರೆದ್ರೆ ಇಟ್ ಟೇಕ್ಸ್ ಅ ಲಾಂಗರ್ ಸೆಂಟೆನ್ಸ್, ಬಟ್ ಸಿಂಬಾಲಿಕಲಿ ಇಟ್ ಈಸ್ ಈಸಿ ಟು ರೈಟ್. ದಿಸ್ ಇಸ್ ವಾಟ್ ಫೌಂಡೇಶನ್ ಆಫ್ SQL. ಓಕೆ, ಹಾಗಂದ್ರೆ ಸೆಲೆಕ್ಷನ್ ವಾಟ್ ಇಟ್ ಡಸ್? ಸೆಲೆಕ್ಷನ್ ಏನು ಮಾಡುತ್ತೆ ಆ್ಯಕ್ಚುಲಿ? ಸೆಲೆಕ್ಷನ್ ಟೀಚಸ್ ಫಿಲ್ಟರ್ ಅರ್ಲಿ ಆ್ಯಂಡ್ ವರ್ಕ್ ಆನ್ ಲೆಸ್ ಡೇಟಾ. ಸೆಲೆಕ್ಷನ್ ಮಾಡೋದ್ರಿಂದ ಏನಾಗುತ್ತೆ, ಫಿಲ್ಟ್ರೇಷನ್ ಆದಮೇಲೆ ಲೆಸ್ ಡೇಟಾ ಇರುತ್ತೆ, ಅದ್ರ ಮೇಲೆ ವರ್ಕ್ ಮಾಡೋಕೆ ಈಸಿ ಆಗುತ್ತೆ. ಓವರಾಲ್ ಎಲ್ಲ ಡೇಟಾ ಮೇಲೂ ವರ್ಕ್ ಮಾಡೋಕ್ಕಿಂತ ಫಿಲ್ಟ್ರೇಷನ್ ಆದಮೇಲೆ ಏನು ರೋಸ್ ಇಳುತ್ತಾವೋ ಅದ್ರ ಮೇಲೆ ವರ್ಕ್ ಮಾಡೋದು ಪರ್ಫೆಕ್ಟ್, ಬಿಕಾಸ್ ಇಟ್ ರೆಡ್ಯೂಸಸ್ ದ ಟೈಮ್ ಆಫ್ ಎಕ್ಸಿಕ್ಯೂಷನ್. ಓಕೆ, ಅದನ್ನು ನಾನು ಇಲ್ಲಿ ಬರಿತೀನಿ. ಗೊತ್ತಾಯ್ತಲ್ಲ ಹೌ ಟು ರೈಟ್ ರಿಲೇಷನಲ್ ಅಲ್ಜಿಬ್ರಾ? ಓಕೆ, ದೆನ್ I will write one important point. Selection teaches us what it teaches? Filter early. ಮೊದಲು ಫಿಲ್ಟ್ರೇಷನ್ ಮಾಡ್ರಿ. ರೋ ಫಿಲ್ಟ್ರೇಷನ್ ಆದಮೇಲೆ 100 ರೋಸ್ ಇರ್ತಾವೆ, ಅದರೊಳಗೆ ಬರೀ ಸಮ್ ರೋಸ್ ಅಷ್ಟೇ ಉಳಿತಾವೆ, ಅದ್ರ ಮೇಲೆ ವರ್ಕ್ ಮಾಡ್ರಿ. ದೆನ್ ವರ್ಕ್ ಆನ್ ಲೆಸ್ ಡೇಟಾ. That's why we are going to apply selection first. ಯಾವಾಗಲೂ ಪ್ರೊಜೆಕ್ಷನ್ ಮತ್ತು ಸೆಲೆಕ್ಷನ್ ಬಂದಾಗ ಸೆಲೆಕ್ಷನ್ ಫಸ್ಟ್ ವರ್ಕ್ ಆಗುತ್ತೆ, ಬಿಕಾಸ್ ಸೆಲೆಕ್ಷನ್ ಆದಮೇಲೆ ಕಡಿಮೆ ಡೇಟಾ ಉಳಿಯುತ್ತಲ್ಲ, ಕಡಿಮೆ ರೋಸ್ ಉಳಿತಾವೆ. ಫಾರ್ ಎಕ್ಸಾಂಪಲ್ 1000 ಸ್ಟೂಡೆಂಟ್ಸ್ ಅದಾರ ಅಂತ ತಿಳ್ಕೊಳ್ಳಿ, ಅದ್ರ ಮೇಲೆ 80 ಮೇಲೆ ಪರ್ಸೆಂಟೇಜ್ ಮಾಡಿರೋರು ಬರೀ 3 ಜನ ಇರ್ತಾರೆ. ಅವ್ರ ಹೆಸರು ಬೇಕಾಗಿದೆ ನನಗೆ. ಅವಾಗೇನಾಗುತ್ತೆ, 1000ಅಲ್ಲಿ ಆಲ್ಮೋಸ್ಟ್ ಆಲ್ ಡೇಟಾ ವ್ಯಾನಿಷ್ ಆಗುತ್ತೆ. 997 ರೋಸ್ ಔಟ್ ಆಗ್ತಾವೆ, ಓನ್ಲಿ 3 ರೋಸ್ ಅಷ್ಟೇ ಉಳಿತಾವೆ. ಅದರ ಮೇಲೆ ವರ್ಕ್ ಮಾಡೋದು ಈಸಿ ಅಲ್ಲ. ದ್ಯಾಟ್ಸ್ ವೈ ಸೆಲೆಕ್ಷನ್ ಶುಡ್ ಬಿ ಅಪ್ಲೈಡ್ ಫಸ್ಟ್ ವೆನ್ ಇಟ್ ಕಮ್ಸ್ ಟು ಸೆಲೆಕ್ಷನ್ ಆ್ಯಂಡ್ ಪ್ರೊಜೆಕ್ಷನ್. ಇದು ಹೆಂಗೆ ಗೊತ್ತಾಗುತ್ತೆ ನಮಗೂ? ಇಟ್ ಈಸ್ ಬೇಸ್ಡ್ ಆನ್ ರಿಲೇಷನಲ್ ಅಲ್ಜಿಬ್ರಾ. ಓಕೆ, ವಿಚ್ ಮೀನ್ಸ್ ಫಸ್ಟ್ ಐ ಮಸ್ಟ್ ರೆಡ್ಯೂಸ್ ರೋಸ್, ದೆನ್ ಡೂ ದ ಆಪ್ರೇಷನ್. ಮೊದಲು ರೋಸ್ ರೆಡ್ಯೂಸ್ ಆಗಬೇಕು. ಅದು ಹೆಂಗೆ ಮಾಡ್ತೀವಿ? ವಿತ್ ಸೆಲೆಕ್ಷನ್. ಸೆಲೆಕ್ಷನ್ ಅಂದರೆ SQL ಅಲ್ಲಿ ಏನು ವೇರ್ ಕ್ಲಾಸ್ ಯೂಸ್ ಮಾಡ್ತೀವಿ. ಓಕೆ, ಅದನ್ನು ನಾನು ಒಂದು ಲೈನ್ ಬರಿತೀನಿ. ಫಸ್ಟ್ ಐ ಮಸ್ಟ್ ರೆಡ್ಯೂಸ್ ರೋಸ್. ಫಸ್ಟ್ ರೆಡ್ಯೂಸ್ ರೋಸ್ಗಳ ಸಂಖ್ಯೆ ರೆಡ್ಯೂಸ್ ಮಾಡಬೇಕು. ದೆನ್ ಡೂ ದ ಆಪ್ರೇಷನ್. ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ, ಕ್ವೆರಿ ಫಾಸ್ಟಾಗಿ ರನ್ ಆಗುತ್ತೆ. 1000 ರೋಸ್ ಮೇಲೆ ವರ್ಕ್ ಮಾಡೋಕ್ಕಿಂತ ಓನ್ಲಿ 3 ರೋಸ್ ಮೇಲೆ ವರ್ಕ್ ಮಾಡೋದು ಈಸಿ ಅಲ್ಲ ಫಾರ್ ಸಿಸ್ಟಮ್. ದಟ್ಸ್ ವೈ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೆಲೆಕ್ಷನ್ ಟೀಚಸ್ ಅಸ್ ಫಸ್ಟ್ ಫಿಲ್ಟರ್ ಮಾಡಿರಿ, ಆಮೇಲೆ ಡೇಟಾ ಮೇಲೆ ವರ್ಕ್ ಮಾಡಿರಿ, ಉಳಿದಿರೋ ಡೇಟಾ ಮೇಲೆ. ಓಕೆ, ಗಾಟ್ ಇಟ್? ಸಿ, SQL ಈಸ್ ಫಾರ್ ಎಕ್ಸಿಕ್ಯೂಷನ್, but relational algebra is for explanation. That's why you need to study relational algebra. And selection is what? Selection filters rows filtration ಆದಮೇಲೆ ಡೆಫಿನೆಟ್ಲಿ ಕಡಿಮೆ ರೋಸ್ ಉಳಿತಾವೆ, ಅದ್ರ ಮೇಲೆ ವರ್ಕ್ ಮಾಡೋದು ಈಸಿ. ಅದನ್ನೇ SQL ಅಲ್ಲಿ ಹೆಂಗೆ ಮಾಡ್ತೀರಿ? ವೇರ್ ಕ್ಲಾಸ್ ಯೂಸ್ ಮಾಡ್ತೀರಿ. ಗಾಟ್ ಇಟ್? ಅರ್ಥ ಆಯ್ತಲ್ಲ ವಾಟ್ ಈಸ್ ಸೆಲೆಕ್ಷನ್? ನೆಕ್ಸ್ಟ್ ವಿಲ್ ಮೂವ್ ಇಟ್ ದ projection operation in the next video. If you have any questions, you can comment, and if you are new to the channel, please subscribe and share the video. Thank you.